ಕಲ್ಟ್ ಅಂದ್ರೆ ಸರ್ ಅದು ಎರಡು ಮೂರು ಅರ್ಥಗಳು ಬರುತ್ತೆ. ಆದ್ರೆ ಕಲ್ಟ್ ಅನ್ನೋ ಒಂದು ಪದ ಹುಟ್ಟಿದ್ದು ಕಲ್ಚರ್, ಕಲ್ಟ್ ಅಂತ ಹೇಳಿ ಅಲ್ಲಿಂದ ಹುಟ್ಟಿದ್ದು. ಸೊ ಅದು ಎರಡನೇ ಅರ್ಥ ಮಾಸ್ ಅಂತ ಹೇಳ್ಬೋದು. ಸೊ ಕಲ್ಟ್ ಅಂದ್ರೆ ಸೊ ಈ ಕಲ್ಟ್ ಅಂತ ಟೈಟ್ಲ್ ಇಟ್ಟಿರೋದ್ ಕಾರಣ ನಂದು ಕ್ಯಾರೆಕ್ಟರ್ ಏನ್ ಮಾಧವನ ಒಂದು ಕ್ಯಾರೆಕ್ಟರ್ ಏನಿದೆಯೋ ಒಂದೇ ವ್ಯಕ್ತಿದು 3 ಡಿಫ್ರೆಂಟ್ ಶೇಡ್ಗಳಿದೆ. ಸೊ ಹಂಗಾಗಿ ಆ ಕ್ಯಾರೆಕ್ಟರ್ ಬಂದ್ಬಿಟ್ಟು ತುಂಬಾ ಕಲ್ಟ್ ಆಗಿರುತ್ತೆ. ಸೊ ಇತ್ತೀಚೆಗೆ ನಾವು ನೀವು ಎಲ್ಲರ ಬಾಯಲ್ಲಿ ಕೇಳ್ತಿರ್ತೀರ ಕಲ್ಟ್ ಸಾಂಗ್ಸ್, ಕಲ್ಟ್ ಸಿನಿಮಾ ಆ ತರ. 90% ಭಾಗ ಸಿನಿಮಾ ಉಡುಪಿಯಲ್ಲೇ ಶೂಟ್ ಮಾಡಿರೋದು ನಾವು. ಉಡುಪಿಯಲ್ಲೇ ದೊಡ್ಡ ಸೆಟ್ ಹಾಕಿದ್ವಿ ನಾವು ಬ್ಯಾಕ್ ವಾಟರ್ಸ್ ಅಲ್ಲೇ. ಹೆಚ್ಚು ಕಡಿಮೆ ಒಂದು 50-55 ದಿನ ನಾವು ಉಡುಪಿ, ಮಂಗಳೂರು, ಕಾಸರಗೋಡು ಆ ಕಡೆಗೂ ನಾವು ಜಾಸ್ತಿ ಶೂಟ್ ಮಾಡೋದು. ಕಲ್ಟ್ ಸಿನಿಮಾ ಏನ್ ಜನವರಿ 23ಗೆ ಬಿಡುಗಡೆ ಆಗ್ತಿದೆ. ಅದಕ್ಕೆ ಎಂಟೈರ್ ಕರ್ನಾಟಕ, ನಾವು ಕರ್ನಾಟಕ ಕಲ್ಟ್ ಪ್ರವಾಸ ಅಂತ ಹೇಳಿ 31 ಡಿಸ್ಟ್ರಿಕ್ಟ್ 88 ತಾಲೂಕುಗಳಿಗೆ ನಾನು ಪ್ರಚಾರ ಮಾಡ್ತಿದ್ದೀನಿ ಸಿನಿಮಾ ಪ್ರಮೋಷನ್. ಸೊ ಹಾಗಾಗಿ ಇವತ್ತು ಮಂಗಳೂರು ಕಡೆ ಬಂದಿದ್ದೀನಿ ಸಿನಿಮಾ ಪ್ರಮೋಷನ್ ಮಾಡಕ್ಕೆ. ಸಿನಿಮಾ ಬಗ್ಗೆ ಹೇಳಬೇಕು ಅಂದ್ರೆ ಇದೊಂದು ರೊಮ್ಯಾಂಟಿಕ್ ಥ್ರಿಲ್ ಸಿನಿಮಾ. ಇವತ್ತಿನ ಜನರೇಷನ್, ಈ ಜೆನ್ಜಿ ಕಿಡ್ಸ್ ಯೂತ್ಸ್ ಅಂತ ನಾವೇನ್ ಹೇಳ್ತೀವಿ, ಅದೇ ತರ ನಾನು ಜೆನ್ಜಿ ತಂದೆ ತಾಯಿ ಅಂತ ಏನಿದ್ದಾರೆ ಇವತ್ತಿನ ಜನರೇಷನ್ಸ್, ಅವ್ರಿಗೂ ಅವ್ರವ್ರ ಜವಾಬ್ದಾರಿನ ಮರೆತು ಬಿಟ್ಟಿದ್ದಾರೆ. ಅವ್ರಿಗೆ ಅವ್ರ ಜವಾಬ್ದಾರಿ ಅಂದ ತಕ್ಷಣನೇ ಮಕ್ಕಳಿಗೆ ಎಜುಕೇಶನ್ ಕೊಟ್ಬಿಡೋದು, ಮಕ್ಕಳಿಗೆ ಅವ್ರ ಆಸೆಗಳನ್ನ ಈಡೇರಿಸ್ಬಿಟ್ರೆ ಅವ್ರ ಜವಾಬ್ದಾರಿ ಮುಗೀತು ಅಂತ. ಅದಲ್ಲ. ಸೊ ಈ ಸಿನಿಮಾ ನೋಡಿದ್ರೆ ಸೊ ಫ್ಯಾಮಿಲಿಗೂ ಕೂಡ ತುಂಬಾ ಒಂದು ಒಳ್ಳೆ ಮೆಸೇಜ್ ಸಿಗುತ್ತೆ. ಎಲ್ಲರ ಹತ್ರ ಕೇಳ್ಕೊಳ್ಳೋದು ಇಷ್ಟೇ, ನಾನು ಒಂದು ಪಾತ್ರದಲ್ಲಿ ನಟಿಸಿದೀನಿ, ಹಾಗೆ ರಚಿತಾ ಮ್ಯಾಮ್ ಅವ್ರು ಕೂಡ ಒಂದು ಪಾತ್ರದಲ್ಲಿ ನಟಿಸಿದ್ದಾರೆ. ಇಬ್ರು ಹೀರೋಯಿನ್ಸ್ ಆಗಿ ಲೀಡ್ ರೋಲ್ ಅಲ್ಲಿ ಈ ಸಿನಿಮಾದಲ್ಲಿ. ಆದಷ್ಟು ಜನಕ್ಕೆ ಜನವರಿ 23ಕ್ಕೆ ಸಿನಿಮಾ ಬಿಡುಗಡೆ ಆಗುತ್ತೆ ಅನ್ನೋದು ನಿಮ್ಮ ಮೂಲಕ ಜನಕ್ಕೆ ಗೊತ್ತಾಗ್ಲಿ ಅಂತ ಕೇಳ್ಕೊತೀನಿ.